ಗೈಸ್, ಇವತ್ತಿನ ನಮ್ಮ ಪಯಣ ತಮಿಳ್ನಾಡು ಕಡೆ. ಸುಸ್ವಾಗತ. ಇದೇ ಇದೆ ನಮ್ಮ ಬ್ರೋ ಅವರು. ಸೊ ಹೋಗ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೋಗ್ತಾ ಇರೋದು ತಮಿಳ್ನಾಡಿಗೆ. ಇವನೇನೋ ಪಾಕಿಸ್ತಾನ ಮೇಲೆ ಇದ್ದಕ್ಕೂ ಗೊತ್ತರ ಒಂಥರ ಖುಷಿ ಆಗ್ತೈತೆ ಎಲ್ಲ, ದೇವರ ಆಶೀರ್ವಾದ ಅಂದ್ಕೊಂಡು ನಮ್ಮ ಸ್ಯಾಟಲೈಟಲ್ಲಿ ನಮ್ಮ ದೇವ್ರು ನೋಡ್ಕೊಂಡು ಹೋಗೋದು. ನಾನು 1 to 1 ಬಸ್ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಸೇಲಂಗೆ ಹೋಗೋಕ್ಕೆ. ಟಿಕೆಟ್ ತಗೊಂಡಾಯ್ತು. ಯಾವುದೋ ಜಾಗ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ಗಾಡಿ ನಿಲ್ಲಿಸಿದ್ರು, ಇಲ್ಲೊಂದು ಬೇಕ್ರಿ ಇತ್ತು, ಇಲ್ಲಿ ಚಾಟ್ಸ್ ಇತ್ತು. ನಾವು ಪಾನಿಪುರಿ ತಿಂದೆ. ಇಬ್ಬರು ಹಂಗೆ ಪರಿಚಯ ಆದರು, ಒಳ್ಳೆ ಫ್ರೆಂಡ್ ಆದರು ಹಂಗೆ. ಗಾಯ್ಸ್ ಹೋಗ್ಬೇಕಾದ್ರೆ ರೋಡಲ್ಲಿ ಹಂಗೆ ತಪ್ಪೂರು ಬಂತು. ಬಂದಿದ ತಕ್ಷಣ ಎಲ್ಲ ಗಾಡಿಗಳು ತುಂಬ ಸ್ಲೋ ಆಗಿ ಹೋಗ್ತಾಯಿದ್ವು. ಏನಕ್ಕಪ್ಪ ಅಂದರೆ ಇದು ಮೋಸ್ಟ್ ಡೇಂಜರಸ್ ರೋಡ್ ಅಂತೆ ತಮಿಳ್ನಾಡಲ್ಲಿ. ನನ್ನ ಪಕ್ಕದಲ್ಲಿರೋ ಫ್ರೆಂಡು ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ ರೋಡು, ಬಟ್ ಅಷ್ಟೇ ಡೇಂಜರಸ್ ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲ ಸ್ಲೋ ಸ್ಲೋ ಗೋ ಸ್ಲೋ ಗೋ ಸ್ಲೋ ಅಂತ ಬೋರ್ಡ್ಗಳು ಹಾಕಿದ್ರು. ನೋಡ್ತಾ ಹಂಗೆ ದೊಡ್ಡ ಬೆಟ್ಟ ಒಂದು ಕಾಣ್ತಾ ಗುರು ಕಣ್ಗೆ. ಹಬ್ಬಬ್ಬಬ್ಬ ಏನು ಚೆನ್ನಾಗಿತ್ತು ಅಂತೀರಾ. ವಾವು, ನಾನು ಇಳಿಯೋ ಜಾಗನೂ ಹತ್ರ ಬಂದ್ಬಿಡ್ತು. ನಾನು ಒಬ್ಬರ ಜೊತೆ ಒಂದು ಫೋಟೋ ತಗೊಂಡು ಖುಷಿಯಿಂದ ಹಂಗೆ ಇಳ್ಕೊಂಬಿಟ್ಟೆ. ಹಂಗೆ ಬಂದು ಓಮ್ಲೂರು ಟೋಲಲ್ಲಿ ಇಳ್ಕೊಂಡು ವೆದರ್ನ ನೋಡ್ತಾ ಇದ್ದೆ. ಸಖತ್ತಾಗಿತ್ತು. ಮಗ ಬರ್ತೀನಿ ಅಂತ ಹೇಳಿದ್ರೆ ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ ಇಲ್ಲಿ ಬಸ್ ಸ್ಟಾಪಲ್ಲಿ. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ನಾನೇ ಹುಲಿ ಕರ್ಕೊಂಡೋಗಕ್ಕೆ. ಹುಲಿ ಬಂದವನೇ ಕರ್ಕೊಂಡೋಗಕ್ಕೆ ಹೋಗ್ತಾ ಇರೋದು. ಇವಾಗ ಇವನೇ ಮದುವೆ ಗಂಡಾಗ್ಬಿಟ್ಟವನೇ. ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಸೇಲಮ್ಮಲ್ಲಿ ಫೇಮಸ್ ದೇವರು ತೋರಿಸ್ದ. ಹಂಗೆ ದೇವ್ರಿಗೊಂದು ನಮಸ್ಕಾರ ಹೊಡ್ಕೊಂಡು ಮುಂದೆ ಹೊರಟಿದ್ರು. ಶುಭಮ್ ಅಂತ ಚೌಟ್ರಿ ಹತ್ರ ಬಂದೆ. ಈ ಪಾಂಡದವ್ರನ್ನ ವೆಲ್ಕಮ್ ಮಾಡಿದ್ರು. ಫ್ರೆಂಡು ವೆಲ್ಕಮ್ ಡ್ಯಾನ್ಸ್ ಮಾಡಿದ ಗುರು ಚಿಲ್ಲಿಯಾಗಿ. ನಮ್ಮ ಬ್ರೋಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಮದುವೆ ಅಂತೂ ಫುಲ್ ಚಿಲ್ಲಿ ಗುರು, ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಫುಲ್ ಎಂಜಾಯ್ಮೆಂಟು ನೈಟ್ ಎಲ್ಲ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಖುಷಿಯಾಗಿರಿ.